ನಮಸ್ತೆ, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಇವತ್ತಿನ ಇನ್ಫಾರ್ಮೇಷನ್ನು ಕರ್ನಾಟಕ ಸರ್ಕಾರ ಈ ಆಡಳಿತ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಯಾರೆಲ್ಲ ಈ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಅನುವಾದದಲ್ಲಿ ಎಕ್ಸ್ಪರ್ಟ್ ಆಗಿರ್ತಿರೋ, ಎರಡು ಅನುವಾದದಲ್ಲಿ ಎರಡು ಲ್ಯಾಂಗ್ವೇಜಲ್ಲಿ ಉತ್ತೀರ್ಣರಾಗಿರ್ತಿರೋ, ಜ್ಞಾನವನ್ನು ಹೊಂದಿರ್ತಿರೋ ಅವ್ರಿಗೆ ಈ ಒಂದು ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕರ್ನಾಟಕ ಈ ಆಡಳಿತ ಕೇಂದ್ರ ಯಾರೆಲ್ಲ ಈ ಕನ್ನಡ ಮತ್ತು ಇಂಗ್ಲೀಷ್ ಓದ್ಕೊಂಡಿರ್ತಾರೋ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಈ ಭಾಷೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇರ್ತಕ್ಕಂಥದ್ದನ್ನು ಕನ್ನಡದಲ್ಲಿ ಅನುವಾದ ಮಾಡಬೇಕು, ಕನ್ನಡದಲ್ಲಿ ಇರ್ತದನ್ನು ಇಂಗ್ಲೀಷಲ್ಲೂ ಸಹ ಅನುವಾದ ಮಾಡಬೇಕು. ಸೊ ಇದು ಕರ್ನಾಟಕ ಸರ್ಕಾರ ಈ ಆಡಳಿತ ಕೇಂದ್ರದವರು ಬಿಟ್ಟಿರ್ತಕ್ಕಂಥ ಒಂದು ಅರ್ಜಿ. ಈ ಒಂದು ಅರ್ಜಿಗೆ, ಈ ಒಂದು ಪೋಸ್ಟ್ಗೆ ಕಾರ್ಯದ ಸ್ವರೂಪ ಮತ್ತು ಕಾರ್ಯವಿಧಾನ ಏನೇನೆಲ್ಲ ಇರುತ್ತೆ. ಅಭ್ಯರ್ಥಿಗಳು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ಸಹ ಪ್ರವೀಣರಾಗಿರಬೇಕು, ಅಂದರೆ ಜ್ಞಾನವನ್ನು ಪಡ್ಕೊಂಡಿರಬೇಕು. ಅನುವಾದ ಪ್ರಕ್ರಿಯೆಯನ್ನು ಈ ಆಡಳಿತ ಆನ್ಲೈನ್ ಇಂಟರ್ಫೇಸಸ್ನಲ್ಲಿ ಯೂನಿಕೋಡ್ನಲ್ಲೇ ಮಾಡಬೇಕು. ಬೇರೆ ಯಾವುದು ಕೈ ಬರಹ ಆಗಿರಲಿ ಅಥವಾ ಬೇರೆ ಯಾವುದೇ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡೋದ್ರೂ ಸಹ ಅವರು ಇದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಕಲೆ, ಸಾಹಿತ್ಯ, ವಿಜ್ಞಾನ, ಕಾನೂನು ಸೇರಿದಂತೆ ಯಾವುದೇ ವಿಷಯಗಳನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅಥವಾ ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಅಂದರೆ ಯಾವುದೇ ಫೀಲ್ಡಲ್ಲಿ ಆಗಿರ್ಬೋದು, ನೀವು ವಿಜ್ಞಾನ ತೊಗೊಳ್ಬೋದು, ಸೋಷಲ್ ಸೈನ್ಸ್ ತೊಗೊಬೋದು, ಅಥವಾ ಸಂವಿಧಾನವನ್ನು ಕುರಿತಂತೆ, ಇತ್ತೀಚಿನ ನಡೀತಿರ್ತಕ್ಕಂಥ ಎಕನಾಮಿಕ್ ಬಗ್ಗೆ ಕುರಿತಂತೆ ಯಾವುದೇ ಒಂದು ಮಾಹಿತಿನೂ ಸಹ ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ಗೆ ಅನುವಾದ ಮಾಡುವಷ್ಟು ಪರಿಣಿತರಾಗಿರಬೇಕು ಸಹ. ವಾಕ್ಯ ರಚನೆ, ವ್ಯಾಕರಣ, ಕಾಗುಣಿತ ದೋಷವನ್ನು ಗುರುತಿಸಿ ಅವುಗಳನ್ನು ಸರಿಪಡಿಸುವ ಸಾಮರ್ಥ್ಯ ಇರಬೇಕು. ಇಂಗ್ಲೀಷ್ ಕನ್ನಡ ಹಾಗೂ ಕನ್ನಡ ಇಂಗ್ಲೀಷ್ ಅನುವಾದ ಮೂಲ ಅರ್ಥಕ್ಕೆ ಸಾಮಾನ್ಯವಾಗಿ ಇರಬೇಕು. ಅಂದರೆ ಕನ್ನಡದಲ್ಲಿರ್ತಕ್ಕಂಥದ್ದು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದಾಗಲೂ ಸಹ ಒಂದೇ ಅರ್ಥವನ್ನು ಕೊಡಬೇಕು. ಜೊತೆಗೆ ಗ್ರಾಮರ್ ಪಾಠನೂ ಸಹ ನಾವು ಗಮನದಲ್ಲಿಟ್ಕೊಂಡು ಗ್ರಾಮರಲ್ಲಿ ಯಾವುದೇ ರೀತಿಯಾದ ಲೋಪದೋಷಗಳು ಇಲ್ಲದಂತೆ ನೋಡ್ಕೊಬೇಕಾಗುತ್ತೆ. ಸೊ ಇದಿಷ್ಟು ಈ ಹುದ್ದೆಯನ್ನು ಮಾಡೋದಕ್ಕೆ ನಿಮ್ಮ ಅರ್ಹತೆ ಏನಾಗಿರಬೇಕು. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಲ್ಲಿ ಡಿಪ್ಲೊಮಾ ಆಗಿರ್ಬೋದು ಅಥವಾ ಎನಿ ಡಿಗ್ರಿ ಆಗಿರ್ಬೋದು. ಜೊತೆಗೆ ಈ ಅನುವಾದ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಲೆಟರನ್ನು ಸಹ ನೀವು ಪಡ್ಕೊಂಡಿದ್ರೆ ಈ ಒಂದು ಹುದ್ದೆಗೆ ಮೊದಲ ಆದ್ಯತೆಯನ್ನು ಕೊಡೋದಾಗುತ್ತೆ. ಸೊ ಯಾರೆಲ್ಲ ಕನ್ನಡ ಇಂಗ್ಲೀಷಲ್ಲಿ ಎಕ್ಸ್ಪರ್ಟ್ ಆಗಿರ್ತೀರೋ, ಕನ್ನಡ ಇಂಗ್ಲೀಷ್ ಅನುವಾದದಲ್ಲಿ ಎಕ್ಸ್ಪರ್ಟ್ ಆಗಿರ್ತೀರೋ ಅವ್ರಿಗೆ ಈ ಒಂದು ಮಾಹಿತಿ ಬಹಳ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.